ಹಾಯ್ ಗಾಯ್ಸ್, ಇವತ್ ನೋಡ್ತಿರೋ ಮೂವಿ ಯಾವ ತರ ಅಂದ್ರೆ ನೀವ್ ಹಿಂಗ್ ಯಾವ ತರ ಅನ್ಸಿರುತ್ತಾ? ನಮ್ಗೆ ತುಂಬಾ ಕಷ್ಟ, ನಾವು ತುಂಬಾ ಬಡವರು, ಈ ತರ ಕಷ್ಟನ ಯಾರಿಗೂ ಬರಬಾರ್ದು, ನಮ್ನ ನಾವು ನೋಡ್ಕೊಂಡಾಗ ನಮ್ಗಿರೋ ಕಷ್ಟ ಯಾರಿಗೂ ಇಲ್ಲ ಅಂತ ಫೀಲ್ ಆಗಿದ್ಯಾ? ಆ ತರ ಆಗಿತ್ತು ಅಂದ್ರೆ ಜಸ್ಟ್ ಈ ಮೂವಿ ಪೂರ್ತಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಲೈಫ್ ಎಷ್ಟು ಕಷ್ಟ ಇರುತ್ತೆ ಒಬ್ರೊಬ್ರಿಗೆ ಅಂತ. ಮೂವಿ ಹೆಸರು ಮೈಕ್ರೋ ಹ್ಯಾಬಿಟ್, 2017ರಲ್ಲಿ ಬಂದಿರೋ ಮೂವಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ ಸ್ಟೋರಿ ಹೀರೋಯಿನ್ ಯಾವ ತರ ಜೀವನನ ಬಾಳ್ತಾ ಇದ್ದಾಳೆ ಅಂದ್ರೆ, ಅವಳಿಗೆ ಒಂದ್ ಚಿಕ್ಕದಾಗಿರೋ ಮನೆ ಇದೆ, ಅದಲ್ದೆ ಮನಿ ಕೊಳಕ್ ಒಂದ್ ಜಾಗ ಇದೆ ಅಷ್ಟೇ. ಕೊರಿಯಲ್ಲೆಲ್ಲ ನಮ್ ತರ ಇರಲ್ಲ, ಚಳಿ ಭಯಂಕರ ಇರುತ್ತೆ. ಆ ಚಳಿನ ಇಂದ ಬಚಾವಕ್ಕೆ ಅವಳ ಹತ್ರ ಒಂದು ಹೀಟರ್ ಕೂಡ ಇಲ್ಲ. ಅವಳ ಕಷ್ಟ ಯಾವ ತರ ಇರುತ್ತೆ ಅಂದ್ರೆ, ಇವತ್ತು ದುಡಿದ್ರೆ ಅವಳಿಗೆ ಅವತ್ತು ಊಟ, ನಾಳೆಗೆ ಮತ್ತೆ ಅವಳ ಕೆಲ್ಸಕ್ಕೆ ಹೋಗ್ಬಿಟ್ಟು ದುಡಿಬೇಕು, ಆ ತರ ಪರಿಸ್ಥಿತಿ. ನೀ ಅನ್ಬೋದು ಎಲ್ಲಾರ್ಗು ಆ ತರ ಇದ್ದೇ ಇರುತ್ತೆ ಅಂತ. ನಾ ಹೇಳೋದ್ ಯಾವ ತರ ಅಂದ್ರೆ, ಅವಳು ಒಂದಿನ ದುಡಿದ್ರೆ ಕೈಲಿ ಉಳಿಯೋದು ಒಂದೇ ಒಂದ್ ಸ್ವಲ್ಪ ದುಡ್ಡು ಅಷ್ಟೇ. ಅದು ಇವಳು ಸಿಗರೇಟ್ ಆಮೇಲೆ ಸ್ವಲ್ಪ ಡ್ರಿಂಕ್ಸ್ ಇದಕ್ ಹೋಗ್ಬಿಡುತ್ತೆ. ಅದಲ್ದೆ ಒಂದ್ ಚಿಕ್ಕ ರೂಮು ಅಂತ ಹೇಳಿದ್ನಲ್ಲ, ಅದು ಸಖತ್ ತುಂಬಾ ಚಿಕ್ಕದಾಗಿರುತ್ತೆ. ಅವಳದೊಂದು ಲಗೇಜ್ ಬ್ಯಾಗ್ ಇರುತ್ತೆ ಅಷ್ಟೇ. ಆ ಟೈಮ್ಗೆ ಒಂದು ಬಾಯ್ ಫ್ರೆಂಡ್ ಬರ್ತಾನೆ, ಅವನ್ಗೆ ಆರ್ಟಿಸ್ಟ್ ಆಗ್ಬೇಕು ಅಂತ ತುಂಬಾ ಆಸೆ. ಬಟ್ ಅವಂದು ಇವಳ ತರನೇ ಪರಿಸ್ಥಿತಿ, ಇಬ್ರು ತುಂಬಾ ಕಷ್ಟ ಪಡ್ತಿರ್ತಾರೆ. ಅವ್ನ್ ಬಂದ್ಮೇಲೆ ಸ್ವಲ್ಪ ಇವಳು ಹ್ಯಾಪಿ ಆಗಿರೋ ಟ್ರೈ ಮಾಡ್ತಾಳೆ, ಯಾಕಂದ್ರೆ ಇಬ್ರು ಅವನೊಂದು ಆಟ ಆಡ್ತಾರೆ. ಆಟ ಆಡ್ಬೇಕಾದ್ರೆ ನಗಾಡ್ಕೊಂಡು ಆ ಬರ್ತನದಲ್ಲಿ ಬರ್ತಲ್ಲ ನಗು, ಅದೊಂದ್ ನಗು ಬೇರೆ ತರ. ಆ ಟೈಮ್ ಅಲ್ಲಿ ಎಲ್ಲಾನು ಮರ್ತಿಸ್ಬಿಡುತ್ತೆ. ಆತರ ಎಂಜಾಯ್ ಮಾಡ್ಕೊಂಡೆ ಅವ್ರು ಫ್ಲಾಶ್ ಆಗುತ್ತೆ, ಇವ್ರು ಕ್ಲೋಸ್ ಆಗಿ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಕ್ಲೋಸ್ ಆಗಿರೋ ಟ್ರೈ ಮಾಡ್ತಾರೆ. ಬಟ್ ಇರೋ ವೆದರ್ ಕಂಡೀಷನ್ಗೆ ಸ್ವಲ್ಪ ಹಂಗಿರಕ್ ಆಗೋದಿಲ್ಲ, ಆ ತರ ಚಳಿ ಇರುತ್ತೆ. ಇದು ನೋಡ್ಬಿಟ್ಟು ಅದನ್ನ ಪೋಸ್ಟ್ ಮಾಡ್ಬಿಡ್ತಾರೆ, ಬೇಸಿಗೆ ಕಾಲಕ್ಕೆ ನೋಡ್ಕೊಳ್ಳೋಣ ಅಂತ. ಒಂದ್ ಬಡತನ ಯಾವ ಲೆವೆಲ್ ಕರ್ಕೊಂಡು ಹೋಗುತ್ತೆ ನೋಡಿ. ಅವ್ನ ಪಾಡ್ಗೆಲ್ಲ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಅಲ್ಲಿ ಹೋಗಾದ್ಮೇಲೆ ಹೀರೋಯಿನ್ ಒಂದ್ ಬುಕ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಏನಂತಂದ್ರೆ ಅವಳದು ಡೈಲಿ ಖರ್ಚನ್ನ ಲೆಕ್ಕ ಹಾಕ್ತಾ ಇರ್ತಾಳೆ. ಒಂದು ಬಾಡಿಗೆಗೆ, ಒಂದ್ ಮೆಡಿಸನ್ಗೆ, ಅದಲ್ದೆ ಬೇಕಾಗಿರೋ ಮನೆ ಸಾಮಗ್ರಿಗಳು, ಅಡಿಗೆ ಮಾಡಕ್ಕೆ, ಊಟಕ್ಕೆ, ಅದಕ್ಕೆ. ಲಾಸ್ಟ್ ಅಲ್ಲಿ ಒಂದಷ್ಟು ಚಿಲ್ಡ್ರೆ ಹೊಡಿತೆ. ಆ ಚಿಲ್ಡ್ರಲ್ಲಿ ಒಂದ್ ಸಿಗರೇಟ್ ಪ್ಯಾಕೆಟ್, ಆಮೇಲೆ ಲಾಸ್ಟ್ ಒಂದ್ ಬಿಸ್ಕಿ. ಇಷ್ಟು ಲೆಕ್ಕ ಹಾಕಳೆ. ಅವಳು ಎಷ್ಟೇ ಲೆಕ್ಕ ಹಾಕಿದ್ರು ಅದು ಅಲ್ಲಿಗೆ ಬಂದ್ ನಿಂತ್ಕೊಳ್ಳುತ್ತೆ. ಇಷ್ಟೊಂದ್ ಕಷ್ಟ ಇರ್ಬೇಕಾರೆ ಅದನ್ನ ಬಿಟ್ಬಿಡ್ಬೋದಲ್ಲ, ವಿಸ್ಕಿ ಸಿಗರೇಟ್ ನ ಅಂತ ಹೇಳ್ಬೋದು. ಅಷ್ಟೊಂದ್ ಕಷ್ಟ ಇರ್ಬೇಕಾರೆ ಅದೊಂದೇ ಅವಳಿಗೆ ಒಂದು ಸಂತೋಷ ಕೊಡ್ತಾ ಇರೋದು. ಅವಳು ಅದನ್ನ ಬಿಡಕ್ ತುಂಬಾನೇ ಕಷ್ಟ. ಡೈಲಿ ಪ್ರೋಗ್ರೆಸ್ ಅಂದ್ರೆ ಡೈಲಿ ನಡೀತಿರೋ ವಿಚಾರದಲ್ಲಿ ಆ 3 ವಿಷಯ ಮಾತ್ರ ನಿಲ್ಲಲ್ಲ. ಅಂದ್ರೆ ಸಿಗರೇಟ್ ಅದು ನಿಲ್ಲೋದಿಲ್ಲ, ಏನೋ ವಿಷಯ ನಿಲ್ಸಕ್ ಆಗಲ್ಲ, ಆ ತರ ಪರಿಸ್ಥಿತಿ. ನಮ್ ಹೀರೋಯಿನ್ ಥಿಂಕಿಂಗ್ ಲೆವೆಲ್ ಆ ತರ ಇದೆ ಅಂದ್ರೆ, ಇವಳು ಈ ತರ ಪರಿಸ್ಥಿತಿಯಲ್ಲಿ ಇದ್ರು ಯಾವ್ದೇ ಕಾರಣಕ್ಕೂ ಸಾಲ ಮಾಡ್ಬಾರ್ದು, ಯಾರ ಹತ್ರನು ದುಡ್ಡು ಇಸ್ಕೊಂಬಾರ್ದು, ಯಾರ ಹತ್ರನು ಹೆಲ್ಪ್ ತಗೊಳಕಂತೂ ಹೋಗ್ಬಾರ್ದು. ಏನಿದ್ಯೋ ಅದ್ರಲ್ಲೇ ಜೀವನ ಮಾಡ್ಬೇಕು. ತಿನ್ನಕ್ ಆಗಲ್ಲ ಇವತ್ತು, ಬಿಟ್ಬಿಡೋಣ, ನಾಳಕ್ ತಿನ್ನೋಣ, ಅಡ್ಜಸ್ಟ್ಮೆಂಟ್ ಮಾಡೋಣ, ಆ ತರ ಮೆಂಟಾಲಿಟಿ. ಉಳಿಯೋ ದುಡ್ಡಲ್ಲಿ ಸಿಗರೇಟ್, ವಿಸ್ಕಿ ಇದಕ್ಕೆ ಹೋಗುತ್ತೆ ಅಷ್ಟೇ ಅವಳ ಮೆಂಟಾಲಿಟಿ. ಈ ತರ ರೂಲ್ಸ್ ನ ತುಂಬಾ ವರ್ಷದಿಂದ ಮೇಂಟೈನ್ ಮಾಡ್ಕೊಂಡು ಹಂಗೆ ಬರ್ತಾ ಇದ್ದಾಳೆ. ಈಗ ಹೀರೋಯಿನ್ಗೆ 35 ವಯಸ್ಸು. ಅದಲ್ದೆ ಹೀರೋಯಿನ್ಗೆ ಒಂದು ಜೆನೆಟಿಕ್ ಆಗಿ ಒಂದು ರೋಗ ಇದೆ. ಅದೇನಂತಂದ್ರೆ, ಅವಳ ಮಾತ್ರ ತಗೊಳ್ದೆ ಬಿಟ್ಬಿಟ್ಟ ಅಂದ್ರೆ, ಆ ಮೆಡಿಸಿನ್ ತಗೊಳ್ದೆ ಅವ್ಳ ಕೂದಲೆಲ್ಲ ವೈಟ್ ಆಗ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದನ್ನ ಮೇಂಟೈನ್ ಮಾಡಕ್ಕೋಸ್ಕರ ಆ ಟ್ಯಾಬ್ಲೆಟ್ ನ ತಗೊಳ್ಳೇಬೇಕು. ಸೊ ಅದರಿಂದ ಅದಕ್ಕೋಸ್ಕರ ಒಂದ್ ಖರ್ಚು ಹೋಗುತ್ತೆ. ಇದೆಲ್ಲ ಕರೆಕ್ಟ್ ಆಗಿ ನಡೀತಿರುತ್ತೆ. ಅವಳ ಲೈಫ್ ಎಲ್ಲ ನಾರ್ಮಲ್ ಆಗಿ ಹೋಗ್ತಿದ್ರು ಕಷ್ಟದಲ್ಲಿ. ಇನ್ನೊಂದ್ ಶಾಕಿಂಗ್ ಆಗಿರೋ ವಿಷಯ, ಅವನ ಮನೆ ಓನರ್ ಬಂದ್ಬಿಟ್ಟು ರೆಂಟ್ ನ ಜಾಸ್ತಿ ಮಾಡ್ತೀನಿ, 5 ಲಕ್ಷ ವಾನ್ ಎಕ್ಸ್ಟ್ರಾ ಕೊಡು ಅಂತ ಕೇಳ್ತಾನೆ. ಇದ್ ನೋಡಿದಾಗ ಅವಳು ಭೂಮಿ ಎಲ್ಲ ನಡ್ಗೋಗ್ಬಿಡುತ್ತೆ. ಅಲ್ಲ ಸ್ವಲ್ಪ ಟೈಮ್ ಕೊಡು ಅಂತ ಕೇಳಿದ್ರೆ, ಇಲ್ಲ ಟೈಮ್ ಎಲ್ಲ ಕೊಡಕ್ಕಾಗಲ್ಲ, 5 ವರ್ಷದಿಂದ ನಾನು ಜಾಸ್ತಿನೇ ಮಾಡಿಲ್ಲ, ಇನ್ಮೇಲೆ ನಾನು ಸ್ವಲ್ಪ ಕಷ್ಟದಲ್ಲಿ ಇದೀನಿ, ಸೊ ಅದಕ್ಕೆ ಬೇಕೇ ಬೇಕು ಅಂತ ಹೇಳ್ತಾನೆ. ಅಲ್ಲ ಒಂದ್ ಹುಡುಗಿಗೆ ಆ ಸಿಗರೇಟ್ ರೇಟ್ ಜಾಸ್ತಿ ಆಗ್ಬಿಟ್ರೆ ಅದನ್ನ ಕವರ್ ಅಪ್ ಮಾಡಕ್ಕಾಗಲ್ಲ. ಆ ತರ ಇರೋ ಕಂಡೀಷನ್ ಇರೋ ಹುಡುಗಿಗೆ ಮನೆ ಬಾಡಿಗೆ ಜಾಸ್ತಿ ಆಗಿ ಅದು ಕೊಡ್ತಿದ್ದಕ್ಕಿಂತ ಇನ್ನೂ ಜಾಸ್ತಿ ಆಗ್ಬಿಡ್ತು ಅಂದ್ರೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ ಅವಳ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂತ. ಅದಾದ್ಮೇಲೆ ಒಂದ್ ಹೇರ್ ಸಲೂನ್ ಹೋಗ್ತಾಳೆ. ಏನಕ್ಕೆ ಅಂದ್ರೆ, ಯಾವ್ದಕ್ ಕೆಲಸ ಹುಡ್ಕೊಂಡು ಹೋಗಿದ್ಲೇನು ಎಕ್ಸ್ಟ್ರಾ ಕೆಲ್ಸಕ್ಕೆ. ಅಲ್ಲಿ ಯಾರೋ ಒಬ್ಬ ಮನೆ ಓನರ್ ಒಂದ್ ಲೇಡಿ ಅವಳ ಕೆಲ್ಸ ಕೊಡಕ್ಕೆ ಆಫರ್ ಮಾಡ್ತಾ ಇರ್ತಾಳೆ. ಅಂದ್ರೆ ಮನೆ ಕೆಲ್ಸಕ್ಕೆ, ಹೌಸ್ ಕೀಪಿಂಗ್ ಗೆ. ಇವಳಿಗಿರೋ ಪರಿಸ್ಥಿತಿಯಲ್ಲಿ ಒಳ್ಳೆಬೇಕು. ಅವಳು ಸೈತಿದ್ ಸಿಗರೇಟ್ ನ ಬೇಕಾ ಅಂತ ಕೇಳ್ತಾಳೆ. ಇವಳು ಬೇಡ ಅಂತಾಳ. ಇವಳ ಪರಿಸ್ಥಿತಿಯಲ್ಲಿ ಅದನ್ನ ಬೇಕು ಅಂತ ಈಸ್ಕೊಂತಾಳೆ. ಅವ್ರು ಒಂದೇ ಮಾತು ಹೇಳೋದು, ನನಗೆ ಬೇಕು, ಕೆಲ್ಸದವ್ರು ಬೇಕು. ಈಗ ಆದ್ರೆ ನಾನು ನೈಟ್ ಹೊತ್ತು ಕೆಲ್ಸಕ್ಕೆ ಹೋಗ್ತೀನಿ, ನೀ ಅವಾಗ ಕೆಲಸ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಹೋದ್ರೆ ನನಗೆ ಇನ್ನೂ ಬೆನಿಫಿಟ್ಸ್. ಬೆಳಗ್ಗೆ ಟೈಮು ನನಗೆ ಡಿಸ್ಟರ್ಬ್ ಆಗ್ಬಾರ್ದು, ಮನಿಕೊಂಡಿರ್ತೀನಿ ಅಂತ ಹೇಳ್ತಾಳೆ. ಇವಳಿಗೇನು ಮಾಡಕ್ಕಲ್ಲ, ನೈಟ್ ಹೊತ್ತು ಅಂದ್ರೂ ಮಾಡ್ಲೇಬೇಕಲ್ಲ. ಸರಿ ಅಂತ ಒಪ್ಕೊಂಡ್ಬಿಡ್ತಾಳೆ. ಅದಾದ್ಮೇಲೆ ಬರ್ತಾಳೆ, ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾಳೆ. ಕ್ಲೀನ್ ಮಾಡ್ತಾ ಆ ಲೇಡಿದು ಒಂದು ಫೋಟೋ ಸಿಗುತ್ತೆ. ಆ ಫೋಟೋನೆಲ್ಲ ಒರೆಸ್ಬಿಟ್ಟು ಅದ್ ನೋಡ್ತಾ ಇರ್ತಾಳೆ. ಆ ಲೇಡಿ ಸ್ವಲ್ಪ ಅದ್ರಲ್ಲಿ ಬ್ರೈಟ್ ಆಗಿ ಒಂಥರ ಇಂಡಿಪೆಂಡೆಂಟ್ ಆಗಿ ಇರೋ ತರ ಕಾಣ್ತಾರೆ. ಅದ್ ನೋಡಿದಾಗ ಒಂಥರ ಇನ್ಸ್ಪಿರೇಷನ್ ಬರುತ್ತೆ ಒಳಗೆ. ಅದೇ ಮಾಮೂಲಿ ಲಾಸ್ಟ್ ಅವಳ ಕೆಲಸ ಆದ್ಮೇಲೆ ಬರ್ತಾಳೆ ವಾಪಸ್ಸು. ಅವಳು ಬಾರ್ಗೆ ಹೋಗ್ತಾಳೆ, ವಿಸ್ಕಿ ತಗೋತಾಳೆ. ತಗೊಂಡು ಅದನ್ನ ಕುಡಿತಾ ಇರ್ಬೇಕಾದ್ರೆ ಹೊರಗಡೆ ಫುಲ್ ಗಲಾಟೆ ನಡೀತಿರುತ್ತೆ. ಏನಕ್ಕೆಂದ್ರೆ ಹೊಸ ವರ್ಷ ಬರ್ತಾ ಇದೆ, ಅವರು ಬ್ಯಾಕ್ವರ್ಡ್ ಕೌಂಟ್ ಡೌನ್ ನ ಸ್ಟಾರ್ಟ್ ಮಾಡ್ತಾ ಇದಾರೆ. 11 ಅದು 9 ಅಂತ. ಅವ್ರ ಲೈಫ್ ಎಲ್ಲ ತುಂಬಾ ಚೆನ್ನಾಗಿರ್ಬೋದು, ಅದರಿಂದ ಅವರು ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಬಟ್ ಹೀರೋಯಿನ್ಗೆ ಆ ತರ ಪರಿಸ್ಥಿತಿ ಇಲ್ಲ. ಅದನ್ನ ನೋಡ್ಕೊಂಡೆ ಅದನ್ನ ಕುಡ್ಕೊಂಡು ಎಂಜಾಯ್ ಮಾಡ್ತಾಳೆ. ಅದೇ ತರ ಡೈಲಿ ನಡೀತಿರುತ್ತೆ.
ಕೆಲ್ಸಕ್ಕೆ ಹೋಗು, ಅವಳು ಮಿಕ್ಕಿದ ಕೆಲಸ ಮಾಡು, ಊಟ ಮಾಡು, ಆಮೇಲೆ ವಿಸ್ಕಿ ಒಂದ್ ಬಾರು, ಇಷ್ಟೇ ಲೈಫ್. ಕೆಲ್ಸಕ್ಕೆ ಹೋಗು, ವಿಸ್ಕಿ, ಸಿಗರೇಟ್, ಬಾರು, ಇದೇ ತರ ನಡೀತಿರುತ್ತೆ. ಒಂದಿನ ಏನಾಗ್ಬಿಡುತ್ತೆ, ಆ ಅಂಗಡಿಗೆ ಹೋಗ್ಬಿಟ್ಟು ಸಿಗರೇಟ್ ತಗೊಳ್ಳೋಣ ಅಂತ ಹೋದ್ರೆ ಅವಳು ತಗೊಟ್ಟಿದ್ದ ಬ್ರ್ಯಾಂಡ್ ಇದೆಯಲ್ಲ ಅದು ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಅದು 201. ನಮ್ದಲ್ಲಿ ಒಂದು 20-30 ರೂಪಾಯಿ ಜಾಸ್ತಿ ಇರ್ಬೋದು ಮೋಸ್ಟ್ಲಿ, ನಾನು ಲೆಕ್ಕ ಹಾಕಿಲ್ಲ. ಬಟ್ ಆದ್ರೆ ಅಷ್ಟು ಬರುತ್ತೆ ಆಲ್ಮೋಸ್ಟ್ ಅಲ್ಲಿ. ಅದನ್ನ ನೋಡಿದಾಗ ಇವಳಿಗೆ ಶಾಕ್ ಆಗ್ಬಿಡುತ್ತೆ. ಸರಿ ಅದಕ್ಕಿಂತ ಕಮ್ಮಿ ಇದೆಯಾ ಅಂತ ಕೇಳ್ತಾಳ, ಅದಕ್ಕೆ ಇನ್ನೊಂದ್ ಕೊಡ್ತಾರೆ. ಅದನ್ನ ಏನೂ ಮಾತಾಡದೆ ಈಸ್ಕೊಂಡ್ಬಿಡ್ತಾಳೆ. ಅಲ್ಲ ನಮ್ಗೆ ಇಲ್ಲ ದೇಶಕ್ಕೆ ಇಲ್ಲಾಂದ್ರೆ ವರ್ಲ್ಡ್ ಗೆ ಆ 201 ಅನ್ನೋದು ತುಂಬಾನೇ ಕಮ್ಮಿ. ಬಟ್ ಆದ್ರೆ ಇವಳಿಗಂತೂ ಅದು ಪ್ರಪಂಚನೇ ಮುಳುಗೋದಂಗ್ ಆಗ್ಬಿಡುತ್ತೆ. ಮತ್ತೆ ವಾಪಸ್ ಎಲ್ಲಾ ಲೆಕ್ಕಾಚಾರ ಹಾಕೊಂಡ್ ಕುತ್ಕೊಂತಾಳೆ. ಇವಳು ಇರೋ ಪರಿಸ್ಥಿತಿಲಿ ಮತ್ತೆ ಅವಳು ಸಿಗರೇಟ್ ಈ ಡ್ರಿಂಕ್ಸ್ ನ ತಗೊಳಕ್ ಆಗಲ್ಲ ಅಂತ ಯೋಚನೆ ಬರುತ್ತೆ. ಸೊ ಡಿಸೈಡ್ ಮಾಡ್ತಾಳೆ ಮನೆ ಬಿಟ್ಬಿಡೋಣ ಅಂತ. ಏನೋ ಮನೆ ಬಿಟ್ಬಿಡೋದಂತ ನೀವ್ ಅನ್ಕೋತೀರಾ, ಅಲ್ಲ ಕುಡಿಯಕ್ಕೆ ಸಿಗರೇಟ್ ಗೆ ಮನೆ ಬಿಡ್ತಾಳಲ್ಲ ಅಂತ ಅನ್ಕೊಂಡ್ರೆ ಈಗ ಅವಳ ಪರಿಸ್ಥಿತಿ ಯೋಚನೆ ಮಾಡಿ ನೋಡಿ. ಅವಳಿಗೆ ಒಂದು ಜಸ್ಟ್ ಅದು ಸಿಗರೇಟ್ ಅನ್ನೋದು ಒಂದು ನಸ ಕೊಡೋದು ಅದೊಂದು ಹ್ಯಾಬಿಟ್ ಅಲ್ಲ ಅವಳಿಗೆ. ಅದಕ್ಕೋಸ್ಕರನೇ ಅವಳು ಜೀವ ಮಾಡ್ತಾ ಇದ್ದಾಳೆ. ಅದಿಲ್ಲ ಅಂದ್ರೆ ಅವ್ನ್ ಮೋಟಿವೇಶನ್ ಅದಿಲ್ಲ ಅಂತಂದ್ರೆ ಅವಳಿಗೆ ಬದುಕಿರ್ಬೇಕು ಅಂತಾನೆ ಅನ್ಸೋದಿಲ್ಲ ಆ ತರ ಪರಿಸ್ಥಿತಿ. ಸೊ ಅದರಿಂದ ಅದನ್ನ ತಗೊಳಕೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ಬೋದು. ಅದರಿಂದ ಅವ್ನ ಮನೆ ಬಿಟ್ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂತಾಳೆ. ಅವಳಿಗೆ ಏನಂತ ಇರೋದಂದ್ರೆ ಅವಳ ತಲೆಲಿರೋದು ಆ ಸಿಗರೇಟ್ ವಿಸ್ಕಿ ಅನ್ನೋ ವಿಷಯ ಮಾತ್ರ ಅವಳ ತಲೆಲಿರೋದು. ಆ ತಗೊಳ್ಳೋದ್ರಿಂದ ಅವಳ ಜೀವನನ ಏನೋ ಒಂದ್ ಸಾಧನೆ ಮಾಡ್ದಂಗ್ ಫೀಲ್ ಮಾಡ್ತಾಳೆ. ಅದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂತಿರ್ತಾಳೆ, ಅಂದ್ರೆ ಪ್ಯಾಕಪ್ ಮಾಡ್ಕೊತಾ ಇರ್ತಾಳೆ. ಮಾಡ್ಬೇಕಾರೆ ಅವಳ್ದು ಹಳೆ ಫೋಟೋ ಸಿಗುತ್ತೆ. ಇವಳು ಯಾವ್ದೋ ಬ್ಯಾಂಡ್ ಅಲ್ಲಿ ಇದ್ಲೇನೋ, ಒಂದು ಸಿಂಗರ್ ಬ್ಯಾಂಡ್ ಅಲ್ಲಿ. ಅದ್ ನೋಡ್ಬಿಟ್ಟು ಒಂದ್ ಸ್ವಲ್ಪ ಖುಷಿ ಆಗುತ್ತೆ. ಜಸ್ಟ್ ಒಂದ್ 3 ಸೆಕೆಂಡ್ಸ್ ಸ್ಮೈಲ್ ಮಾಡ್ತಾಳೆ, ವಾಪಸ್ ಎತ್ತಿಟ್ಕೊಂತಾಳೆ. ಅವಾಗ ತುಂಬಾ ಆರಾಮಾಗಿ ಇದ್ಲೇನೋ ಮೋಸ್ಟ್ಲಿ. ಎಲ್ಲ ಆದ್ಮೇಲೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಳು ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೋಗ್ತಾಳೆ? ಈಗ ಪರಿಸ್ಥಿತಿ ಅವಳ ಜಾಗ ಎಲ್ಲಿದೆ ಅಂತಂದ್ರೆ ಆ ಹುಡುಗನ ಅವ್ನ ಬಾಯ್ ಫ್ರೆಂಡ್ ಹತ್ರಗಂತೂ ಹೋಗಕ್ ಆಗಲ್ಲ. ಯಾಕೆಂದ್ರೆ ಅವ್ನು ಯಾವ್ದೋ ಒಂದು ಬಾಯ್ಸ್ ಹಾಸ್ಟೆಲ್ ಇರ್ತಾನೆ ಹುಡುಗರ ಮಧ್ಯದಲ್ಲಿ. ಇವಳು ಹೆಂಗ್ ಹೋಗಕ್ಕಾಗತ್ತೆ? ಇವಳಿಗೆ ಅಂತ ಎಷ್ಟೊಂದ್ ಜನ ಫ್ರೆಂಡ್ಸ್ ಇದಾರೆ, ಅಂದ್ರೆ ಆ ಬ್ಯಾಂಡ್ ಅಲ್ಲಿ ಇದ್ರು ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಒಬ್ಬನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಒಂದ್ 2 ದಿನ ಇರ್ತೀನಿ, ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳಕ್ ಹೋಗ್ತಾಳೆ. ಅವಳು ನರ್ಸ್ ಕೆಲ್ಸದಲ್ಲಿ ಇರ್ತಾಳೆ. ಸ್ವಲ್ಪ ಇವಳ ಕಂಡೀಷನ್ ನೋಡಿದ್ರೆ ಅವಳು ಚೆನ್ನಾಗೇ ಇರ್ತಾಳೆ. ಬಟ್ ಆದ್ರೆ ಮಧ್ಯಾಹ್ನ ಟೈಮ್ ಊಟ ಮಾಡಲ್ಲ. ದುಡ್ಡು ಉಳ್ಸಕ್ಕೋಸ್ಕರ ಡೈರೆಕ್ಟ್ ನರಗೆ ಈ ಗ್ಲೂಕೋಸ್ ಹಾಕೊಂತಾಳೆ, ಅಂದ್ರೆ ಎನರ್ಜಿ ಬರ್ಲಿ ಅಂತ. ಡೈರೆಕ್ಟ್ ಅಂದ್ರೆ ಊಟ ಮಾಡ್ಲಿಲ್ಲ ಅಂದ್ರೆ ಅಂಗಾರ ತುಂಬ್ಲಿ ಅಂತ. ಇದಾದ್ಮೇಲೆ ಹೋಗ್ಬಿಟ್ಟು ಕೇಳ್ತಾಳೆ, ಯೋಚನೆ ಮಾಡ್ಬಿಟ್ಟು ನಾನು ನಿನ್ ಜೊತೆ ಇರ್ತೀನಿ ಅಂತ. ಇವಳು ಮಾತ್ ಎತ್ತಿದ್ದೆ ಸ್ವಲ್ಪ ಇವಳ ಮುಖ ರಿಯಾಕ್ಷನ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಹೆಲ್ಪ್ ಮಾಡಕ್ ಇಷ್ಟ ಇಲ್ಲ ಅಂತ ತೋರಿಸ್ತಾಳೆ. ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ, ನನ್ಗೆ ಯಾರ ಜೊತೆನೂ ಇರಕ್ ಇಷ್ಟ ಪಡಲ್ಲ, ನಾನು ಒಬ್ಳೇ ಇರ್ಬೇಕು ಅಂತ. ಸರಿ ಈಗ ಇವಳು ಹಿಂಗ್ ಹೇಳದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಅದಲ್ದೆ ಹೀರೋಯಿನ್ಗಂತೂ ಕ್ಯಾಣ ಜಾಸ್ತಿ. ಒಬ್ಬರ ಹತ್ರ ಹೆಲ್ಪ್ ಕೇಳಕ್ಕೆ ತುಂಬಾ ಯೋಚನೆ ಮಾಡ್ತಾಳೆ. ಆಮೇಲೆ ಹ್ಯೋನ್ ಜನ್ ಅಂತ ಒಂದ್ ಹುಡುಗಿ ಹತ್ರ ಹೋಗ್ತಾಳೆ, ಅಂದ್ರೆ ಲೇಡಿ ಹತ್ರ, ಅಂದ್ರೆ ಈ ಬ್ಯಾಂಡ್ ಫ್ರೆಂಡ್. ಅವ್ರು ಒಪ್ಕೊಂಡ್ಬಿಡ್ತಾರೆ, ಸರಿ ಬಾ, ಅದಕ್ಕೆಲ್ಲ ಯಾಕೆ ಹೇಳ್ತಿದ್ಯಾ ಅಂದ್ರು. ಬಟ್ ಮನೆಗೆ ಹೋಗಿ ನೋಡಿದ್ರೆ ತುಂಬಾ ಜನ ಇರ್ತಾರೆ. ಅಲ್ಲಿ ಏನು ಮಾತಾಡಲ್ಲ. ಬಟ್ ಅದ್ರ ಹೀರೋಯಿನ್ಗೆ ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲ ಅವ್ರ ಮನೇಲಿ ಸ್ವಲ್ಪ ಗೊಣಗಾಡ್ತಿರ್ತಾರೆ. ಅಲ್ಲ ಈಗಿರೋ ಪರಿಸ್ಥಿತಿಲಿ ಇನ್ನೊಬ್ರನ್ನ ಯಾರನ್ನ ಕರ್ಕೊಂಡ್ ಬಂದಿದ್ಯಾ, ಹೇಳ್ದೆ ಕೇಳ್ದೆ ಕರ್ಕೊಂಡ್ ಬಂದಿದ್ಯಾ ಅನ್ಕೊಂಡು ಎರಿಕೊಂತ ಇರ್ತಾರೆ. ಬಟ್ ಆದ್ರೆ ಆ ಲೇಡಿ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಇವ್ರನ್ನ ರೂಮ್ ಅಲ್ಲಿ ಮನ್ಸ್ಕೊಂಡು ಆ ಹಳೆ ಸ್ಟೋರಿ, ಅವ್ರ ಮೀಟ್ ಆಗಿದ್ದು ಹಳೆ ಬಗ್ಗೆ ಕತೆಗಳನ್ನೆಲ್ಲ ಮಾತಾಡ್ಕೊಂಡ್ ಕೂತಿರ್ತಾರೆ ಮನಿಕೊಳ್ದೆ. ನಿನಗೆ ಜ್ಞಾಪನ ಇದೆಯಾ, ನಾವು ಬ್ಯಾಂಡ್ ಸ್ಟಾರ್ಟಿಂಗ್ ದಿನದಲ್ಲಿ ಎಲ್ಲಾರು ಒಟ್ಟಿಗೆ ಮನಿಕೋತಿದ್ದೋ, ಅದ್ ಚೆನ್ನಾಗಿತ್ತಲ್ಲ ಅಂತ ಅನ್ಕೊಂಡ್ ಹೇಳ್ತಾ ಇರ್ತಾಳೆ. ಅವಾಗ ಲೇಡಿ ಹೇಳ್ತಾ ಇರ್ತಾರೆ, ಇದೆಲ್ಲ ಚೆನ್ನಾಗಿತ್ತು, ಇವಾಗ ನೋಡು ಯಾರನ್ನೋ ಒಬ್ಬನ್ ಮದ್ವೆ ಅದೇ, ನನ್ ಲೈಫೇ ಚೇಂಜ್ ಆಗ್ಬಿಡ್ತು. ಇಲ್ಲಂತೂ ನನಗೆ ಒಬ್ಬ ಮರ್ಯಾದೆ ಅಂತೂ ಕೊಡಲ್ಲ, ಅದಲ್ದೆ ನನ್ನ ಒಂದು ಫ್ರೀಡಮ್ ಅಂತೂ ಇಲ್ವೇ ಇಲ್ಲ, ಅದು ಸೆಕೆಂಡ್ರಿ ಅನ್ಕೊಂಡ್ ಹೇಳ್ತಾ ಇರ್ತಾಳೆ. ಅವಳ ಕಷ್ಟನೇ ಹೇಳ್ಕೊಬೇಕಾದ್ರೆ ಹೀರೋಯಿನ್ ಏನು ಮಾತಾಡಲ್ಲ, ಕೇಳಿಸ್ಕೊಂತ ಇರ್ತಾಳೆ. ಯಾಕೆಂದ್ರೆ ಅವಳಿಗೂ ಅರ್ಥ ಆಗತ್ತೆ ಇಂಥ ವಿಷಯಗಳಲ್ಲಿ ಏನು ಮಾತಾಡಿ ಏನು ಪ್ರಯೋಜನ ಇಲ್ಲ, ಅದನ್ನೆಲ್ಲ ಕೇಳಿಸ್ಕೊಬೇಕು ಅಂತ ಅವಳಿಗೂ ಚೆನ್ನಾಗ್ ಗೊತ್ತು. ಅದಾದ್ಮೇಲೆ ಬೆಳಗ್ಗೆ ಎದ್ದಿದ್ದೆ ಬಾತ್ರೂಮ್ಗೆ ಲೈನ್ ನಿಂತ್ಕೊಂಡು ಸ್ವಲ್ಪ ದಿನ ಹಂಗೆ ಕಂಟಿನ್ಯೂ ಆಗ್ತಿರುತ್ತೆ. ಅದಾದ್ಮೇಲೆ ಇವಳು ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಪಾತ್ರೆನೆಲ್ಲ ವಾಶ್ ಮಾಡಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಬಿಟ್ಟು ಹೋಗೋ ದಿನ ಒಂದು ಲೆಟರ್ ಇಟ್ಬಿಟ್ಟು ಬಾಯ್ ಅಂತ ಹೇಳ್ಬಿಟ್ಟು ಸೌಂಡೇ ಇಲ್ದೆ ಹೋಗ್ಬಿಡ್ತಾಳೆ. ಅದಾದ್ಮೇಲೆ ಇನ್ನೊಬ್ರು ಮನೆ, ಯಾರೊಬ್ಬ ಹುಡುಗನ್ ಮನೆಗೆ ಹೋಗ್ತಾಳೆ. ಅವನು ಆ ಬ್ಯಾಂಡ್ ಅಲ್ಲಿ ಡ್ರಮ್ ನ ಬಾರಿಸ್ತಾ ಇದ್ದ. ಸೊ ಅಲ್ಲಿ ಹೋದ್ಮೇಲೆ ಅವನ್ ಮನೆ ನೋಡಿದ್ರೆ ತುಂಬಾ ಹೊಸಾಗಿರುತ್ತೆ ಕಂಡೀಷನ್ ಮನೆ. ಯಾಕಂದ್ರೆ ಒಬ್ಬ ಬ್ಯಾಚುಲರ್ ಹೆಂಗಿಟ್ಕೊಂತಾನೆ ಆ ತರ ಇಟ್ಕೊಂಡಿರ್ತಾನೆ. ಏನಕ್ಕೆ ಅಂದ್ರೆ ಅವಳ ವೈಫ್ ಇವನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅದ ಬೇಜಲ್ಲಿ ನೈಟ್ ಆದ್ರೆ ಅಳ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಅವ್ನ್ ಏನ್ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲದೆ ಲೈಫ್ ಹೋಗ್ತಿರ್ತೆ. ಒಂದು ಬೆಡ್ರೂಮ್ ಕೊಡ್ತಾನೆ ಇಲ್ಲಿ ಮನಿಕು ಅಂತ. ಇವನ್ಗೆ ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ಏನು ಅಂತ. ಅವಳೇನೋ ವಾಶ್ರೂಮ್ ಎದ್ದೋಗ್ ನೋಡಿದ್ರೆ ಅವನು ಒಳಗಡೆ ಕುತ್ಕೊಂಡು ಅಳ್ತಾ ಇರ್ತಾನೆ. ಸರಿ ಅದು ಹೊರಗಡೆ ಬಂದ್ಬಿಟ್ಟು ನಿನ್ ಒಳಗೆ ಏನಿದೆ ಹೇಳ್ಕೊ ಅಂದ್ರೆ ಅವ್ನು ಅದರಿಂದ ಹೊರಗಡೆ ಬರೋಕ್ ತುಂಬಾ ಕಷ್ಟ ಪಡ್ತಾನೆ. ಇವ್ಳು ಅರ್ಥ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಸೊ ಅದರಿಂದ ಸುಮ್ನ ಆಗ್ಬಿಡ್ತಾಳೆ. ಬೆಳಗ್ಗೆ ನೋಡಿದ್ರೆ ಇವನ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿರ್ತಾಳೆ. ಅವನ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅಟ್ಲೀಸ್ಟ್ ನನಗೆ ಮನೇಲಿ ತಿನ್ನಕ್ಕೆ ಒಂದು ಅವಕಾಶನಾದ್ರು ಸಿಗಲ್ಲ ಅಂತ ಅನ್ಬಿಟ್ಟು ಖುಷಿಯಾಗಿ ತಿನ್ಕೊಂಡು ಅವ್ನ್ ಕೆಲ್ಸಕ್ಕೆ ಹೋಗ್ತಾನೆ. ಅದಾದ್ಮೇಲೆ ಇವಳು ಹೋಗಕ್ಕಿಂತ ಮುಂಚೆ ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ರೂಮ್ ಮನೆ ಎಲ್ಲ ತುಂಬಾ ಹೊಸದಾಗಿರುತ್ತೆ.
ಇರುತ್ತೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಡ್ತಾಳೆ. ಎಲ್ಲಿಗ್ ಬಂದವಳೆ ಅಂದ್ರೆ ಬ್ಲಡ್ ಕೊಡಕ್ಕೆ. ಅವ್ನ್ ಬಾಯ್ ಫ್ರೆಂಡ್ ಕೂಡ ಬಂದಿರ್ತಾನೆ. ಬ್ಲಡ್ ಕೊಟ್ರೆ ಏನಾರು ಕೊಡ್ತಾರಲ್ಲ, ಸೊ ಅದನ್ನ ತಿನ್ನಕ್ಕೋಸ್ಕರ ಬ್ಲಡ್ ಕೊಡಕ್ ಬಂದಿರ್ತಾರೆ. ಅವನ್ಗೆ ಸಖತ್ ಕೋಪ ಬರ್ತಿರುತ್ತೆ. ಅಲ್ಲ ನೀನ್ ಒಬ್ಳು ಹುಡ್ಗನ್ ಮನೇಲಿ ಇದೀಯಾ, ನನಗ್ ನೋಡು ಈ ಸಾಲದಲ್ಲಿ ತಲೆ ಮೇಲೆ ನಿಂತ್ಕೊಂಡು ನನ್ ಪರಿಸ್ಥಿತಿಲಿ ನಿನ್ಗೊಂದು ಮನೆ ಕೂಡ ಇರ್ಸಕ್ ಆಗ್ಲಿಲ್ಲ, ಮನೇಲಿ ಇರ್ಸಕ್ಕೂ ನಂಗೆ ಆತರ ಆಗ್ಬಿಟ್ಟಿದ್ದಲ್ಲ, ಇದು ನನ್ ಬಾಳಗಷ್ಟು ಅಂತ ಬೈಕೊಂತ ಇರ್ತಾನೆ. ಸರಿ ಒಂದ್ ಸ್ವಲ್ಪ ಹೆಂಗ್ ಮಾತಾಡೋದ್ ನೋಡ್ಬಿಟ್ಟು ಹೀರೋನ್ಗೆ ಇಷ್ಟ ಆಗಲ್ಲ. ಸರಿ ಬಿಡು, ಆ ಮನೆಯಿಂದ ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಾವು ಹೋಗಕ್ಕಿಂತ ಮುಂಚೆ ಲಾಸ್ಟ್ ಸಿಗರೇಟ್ ಅಂದ್ಬಿಟ್ಟು ಇಬ್ರು ಸಿಗರೇಟ್ ಹೊಡಿತಿರ್ತಾರ ಅವ್ರ ಫ್ರೆಂಡ್ ಅವನು. ಸರಿ ನಿನ್ಗೆ ಇಲ್ಲಿ ತುಂಬಾ ಕಷ್ಟ ಆಗುತ್ತೆ ತಾನೆ ಈ ಮನೆ ಅವಳನ್ನ ನೆನ್ಪರ್ಸುತ್ತೆ ಅಂದ್ರೆ, ಈ ಮನೆ ಬಿಟ್ಬಿಡು ಅಂದ್ರೆ, ಇಲ್ಲ ಈ ಮನೆ ನಂದೇನೆ, ಅವಳು ಈ ಮನೆ ತಗೋ ಅಂತ ಹೇಳಿದ್ಲು, ಅವಳ ಖುಷಿಗೋಸ್ಕರ ತಗೊಂಡೆ. ಈಗ ನೋಡಿದ್ರೆ ಅವಳು ಈ ಮನೇಲಿ ಇರೋದೇ ಇಲ್ಲ ಅಂತ ಗೊತ್ತಾದ್ರೆ ಇನ್ನೂ ನೋವ್ತಾ ಇದೆ. ಈ ಮನೆ ನಂಗೆ ಬಿಡಕ್ಕಾಗಲ್ಲ, ಈ ಮಾರಕ್ಕೂ ಆಗಲ್ಲ, ಲೋನ್ ತೀರಿಸ್ತಾ ಇದೀನಿ ಅಂತ ಹೇಳ್ತಾಳೆ. ಹೌದಾ ಅಂದ್ಬಿಟ್ಟು ಕೇಳ್ಕೊಂಡು ಇಬ್ರು ಲಾಸ್ಟ್ ಸಿಗರೇಟ್ ಹೊಡ್ಬಿಟ್ಟು ಆ ಮನೆಯಿಂದ ಹೊರಗಡೆ ಬರ್ತಾಳೆ. ಎಲ್ಲೋ ಮನಿಕೊಂಡಿದ್ದಂಗೆ ಇರುತ್ತೆ. ಎಲ್ಲಿ ಅಂತಂದ್ರೆ ಯಾವ್ದೋ ಒಂದು ಕೆಫೆ ಒಳಗೆ ಕೂತ್ಕೊಂಡು ನಿದ್ದೆ ಮಾಡ್ತಿರ್ತಾಳೆ. ಈ ಪಬ್ಲಿಕ್ ವಾಶ್ರೂಮ್ ಇದೆಯಲ್ಲ ಅಲ್ಲಿ ಸ್ನಾನ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗ್ತಾಳೆ. ಅದಾದ್ಮೇಲೆ ಬ್ಯಾಂಡ್ ಅಲ್ಲಿ ಇನ್ನೊಬ್ಬ ಯಾರೋ ಇರ್ತಾನೆ, ಅವನ್ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಹೆಲ್ಪ್ ಕೇಳಿದಾಗ ಅವ್ರು ಸ್ವಲ್ಪ ಚೆನ್ನಾಗೇ ನೋಡ್ಕೊಂತಾರೆ. ಎಲ್ಲಾ ನಡೀತಿದ್ದಾಗ ಸಡನ್ ಆಗಿ ನೀ ಏನ್ ಕೆಲಸ ಮಾಡ್ತೀನಿ ಅಂತ ಅವ್ರ ಅಮ್ಮ ಕೇಳ್ತಾರೆ. ಅದಕ್ಕೆ ಅವಳು ನಾನು ಹೌಸ್ ಕೀಪಿಂಗ್ ಅಂತ ಹೇಳ್ತಾಳೆ. ಅದ್ ಕೇಳಿದಾಗ ಓ ಮನೆ ಕ್ಲೀನ್ ಮಾಡಕ್ ಚೆನ್ನಾಗಿರುತ್ತಲ್ಲ ಅಂತ ಒಂಥರ ಮಾತೆ ಸರಿ ಇರಲ್ಲ. ಸರಿ ರೂಮ್ ಅಲ್ಲಿ ಅಂತ ಅನ್ಬಿಟ್ಟು ಎಲ್ಲಾ ಕಡೆ ಹುಡುಕ್ದಾಗ ಮನಿ ಕಳಕ್ಕೆ ಒಂದ್ ರೂಮ್ ಅಲ್ಲಿ ಫುಲ್ ಮೆಣಸಿಗೆ ಎಲ್ಲ ಒಣಗಾಕಿರ್ತಾರೆ. ಇನ್ನೊಂದ್ ರೂಮ್ ಅಲ್ಲಿ ಫುಲ್ ಲಗೇಜ್ ತುಂಬಿಟ್ಟಿರ್ತಾರೆ. ಲಾಸ್ಟ್ ಒಂದೇ ಒಂದು ರೂಮ್ ಇರುತ್ತೆ. ಆ ಹುಡುಗ ಅವ್ನ ಫ್ರೆಂಡ್ ಇರ್ತಾನಲ್ಲ ಅದೇ ರೂಮ್ ಅಲ್ಲಿ ಮನಿಕಬೇಕು. ಈ ಕೆಳಗಡೆ ಮನಿಕೋ, ನಾ ಮೇಲ್ ಮನಿಕೋತೀನಿ ಅಂತ ಅವ್ನ್ ಮನಿಕೋತಾನೆ. ಇವ್ ಮನಿಗಿದ್ರೆ ಅವ್ನ್ ಸ್ವಲ್ಪ ನೋಡೋದೇ ಸರಿ ಇರಲ್ಲ. ಏನಾಯ್ತು ಅಂತ ಕೇಳಿದಾಗ ಏನಿಲ್ಲ, ನಿನಗೆ ಈ ತರ ಪರಿಸ್ಥಿತಿಲಿ ಇದೆಯಾ, ನನ್ಗೆ ಇನ್ನೂ ಮದ್ವೆ ಆಗಿಲ್ಲ, ನಾನು ಮದ್ವೆ ಆಗ್ಬಿಡು, ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ನಿನ್ಗೆ ಅಟ್ಲೀಸ್ಟ್ ಮನೆನಾರು ಸಿಗುತ್ತಲ್ಲ ಅಂತ ಹೇಳ್ತಾನೆ. ಇವಳಿಗೆ ಅದು ಇಷ್ಟ ಆಗಲ್ಲ. ಇಲ್ಲ ನಾವ್ ಆಗಲ್ಲ ಅಂತ ಹೇಳ್ಬಿಡ್ತಾಳೆ. ಏನೇ ಹೇಳಿದ್ರು ಇವ್ನ್ ಕೇಳಲ್ಲ. ಆಮೇಲೆ ಎಲ್ಲ ಆಗುತ್ತೆ, ಬೆಳಗ್ಗೆ ಎಚ್ಚರ ಆಗುತ್ತೆ. ಹೋಗ್ ನೋಡಿದ್ರೆ ಫುಲ್ ಒಂದು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ನೋಡಕ್ಕೆ ಸ್ವಲ್ಪ ವೀರ್ಡ್ ಆಗಿರುತ್ತೆ. ಅದನ್ನ ಎತ್ಕೊಳ್ದೆ ತಿಂದೆ ಫಸ್ಟ್ ರೂಮ್ ಚೆಕ್ ಮಾಡಿದ್ರೆ ಯಾರು ಇರೋದೇ ಇಲ್ಲ. ಎಲ್ಲೋದ್ರು ಅಂತ ಅಂದ್ಬಿಟ್ಟು ಡೋರ್ ಓಪನ್ ಮಾಡಕ್ ನೋಡಿದ್ರೆ ಲಾಕ್ ಆಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಅವ್ ಮಗ ಇವನ್ನ ಮದ್ವೆ ಆಗ್ಬಿಡ್ಲಿ ಅಂತ ಅನ್ಬಿಟ್ಟು ಇವಳನ್ನ ಹೊರಗಡೆಗೆ ಬಿಡ್ಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇವಳು ಬಿಡ್ತಾಳ, ಅದ್ ಹೆಂಗೋ ಮಾಡ್ಬಿಟ್ಟು ಒಂದು ಲೆಟರ್ ಬರ್ಬಿಡ್ತಾಳೆ. ಸೊ ಥ್ಯಾಂಕ್ ಯು ಅಂತ ಬರ್ದ್ಬಿಟ್ಟು ಒಂದ್ ವಿಂಡೋ ಇರುತ್ತೆ, ಅದನ್ನ ಓಪನ್ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ನಮ್ ಏನೇನ್ ಯಾವ ತರ ಅಂದ್ರೆ ಬೀದಿಲೂ ಮನಿಕೊಳಕ್ ರೆಡಿ ಆಗಿರ್ತಾಳೆ. ಅವಳಿಗೆ ಯಾವ್ದೇ ರೀತಿ ಕಂಡೀಷನ್ ಹಾಕ್ಬಾರ್ದು. ಅದಲ್ದೆ ಈ ತರ ಚೀಪ್ ಕೆಲ್ಸಕ್ಕೆಲ್ಲ ಅವಳು ಬದುಕೋಳೆ ಅಲ್ವೇ ಅಲ್ಲ. ಯಾವ್ದೇ ಕಾರಣಕ್ಕೂ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಅಂತ ಆ ತರ ಇರೋ ಕ್ಯಾರೆಕ್ಟರ್. ಇವಳಿಗೆ ಹೋಗ್ಬಿಟ್ಟು ಆ ತರ ಆಫರ್ ಮಾಡಿದ್ರೆ ಇವಳು ಒಪ್ಕೋತಾಳ? ಇಲ್ವೇ ಇಲ್ಲ. ಅದಾದ್ಮೇಲೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ. ಆ ಫ್ರೆಂಡ್ ಒಂದ್ ಲೇಡಿ, ಅವಳಿಗೆ ಒಂದ್ ಮದ್ವೆ ಆಗಿ ಒಂದ್ ಮಗು ಬೇರೆ ಆಗ್ಬಿಟ್ಟಿರುತ್ತೆ. ಅವ್ಳು ಆಗಿರೋ ಮದ್ವೆ ಹುಡ್ಗ ಸ್ವಲ್ಪ ಸಾವುಕಾರ ಆಗಿರ್ತಾನೆ. ಸೊ ಅದರಿಂದ ಇವಳಿಗೂ ಒಂದು ಬೆಟರ್ ಲೈಫ್ ಇರುತ್ತೆ. ಅದ್ ನೋಡಿದಾಗ ಸ್ವಲ್ಪ ಬೇಜಾರಾದ್ರೂ ಇವಳು ಹೆಲ್ಪ್ ಮಾಡಕ್ಕೆ ಕೇಳ್ಕೊಂತಾಳೆ. ಅವಳು ಏನು ಮಾತಾಡಲ್ಲ. ಸರಿ ಓಕೆ ಇದ್ಕೋ, ಎಷ್ಟ್ ದಿನ ಬೇಕಾದ್ರೆ ಇದ್ಕೋ ಅಂತ ಹೇಳ್ಬಿಡ್ತಾರೆ. ಇವಳಿಗೆ ಒಂದ್ ಒಳ್ಳೆ ರೂಮ್ ಸಿಗುತ್ತೆ. ನಿಮ್ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದ್ರೆ ಹೇಳ್ಬಿಡು, ನಾ ಮಾಡ್ಕೊಡ್ತೀನಿ ಅಂತಂದ್ರೆ ಇಲ್ಲ ಅದಕ್ಕೆ ಹೌಸ್ ಕೀಪಿಂಗ್ ಇದಾರೆ, ನಾ ಮನೇಲೆ ಇಟ್ಕೊಂಡಿದೀನಿ ಅಂತ ಹೇಳ್ತಾರೆ. ಇದನ್ನ ಹೋಗ್ಬಿಟ್ಟು ಶಾಕ್ ಆಗ್ಬಿಡುತ್ತೆ. ಅಂದ್ರೆ ಆ ಒಳ್ಳೆ ಲೆವೆಲ್ ಇದಾರೆ. ಅದಾದ್ಮೇಲೆ ಇವಳಿಗೆ ಏನ್ ಕೆಲ್ಸ ಇರಲ್ಲ. ಹೋಗ್ಬಿಟ್ಟು ಬೆಡ್ ಮೇಲೆಲ್ಲ ಬೆಡ್ ಎಲ್ಲ ಇರುತ್ತೆ, ಅದ್ರಲ್ಲಿ ಮನಿಕೊಂಡಾಗ ಒಳ್ಳೆ ನಿದ್ದೆ. ಒಂದ್ ಸೆಕೆಂಡ್ ಮರ್ತೋಗ್ಬಿಡ್ತಾಳೆ ಏನ್ ಮಾಡ್ತಾವಳೆ ಅವಳು ಅಂತ. ಅಂದ್ರೆ ಅವಳ ಲೈಫೇ ಮರ್ತೋಗ್ಬಿಟ್ಟಿರುತ್ತೆ. ಎಚ್ಚರ ಆದ್ಮೇಲೆ ಅವಳ ಕೆಲ್ಸಕ್ಕೆ ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಮಾಮೂಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿರ್ತಾಳಲ್ಲ, ಸೊ ಆ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಸಿಗರೇಟು ವಿಸ್ಕಿ ಬೇಕಲ್ಲ, ಸೊ ಅದರಿಂದ ಅದೆಲ್ಲ ಮಾಡ್ಬೇಕಾದ್ರೆ ಇದರಿಂದ ಈ ಮನೇಲಿ ಇರೋದ್ರಿಂದ ಊಟ ತಿಂಡಿ ಖರ್ಚೆಲ್ಲಾನು ಉಳ್ಕೊಂಡ್ಬಿಡುತ್ತೆ. ಸೊ ಅದರಿಂದ ದುಡ್ಡು ಜಾಸ್ತಿ ಉಳಿಸ್ತಾಳೆ. ಹಿಂಗೆ ಎಲ್ಲ ಖುಷಿಯಾಗಿರ್ಬೇಕಾದ್ರೆ ಅವ್ನ ಬಾಯ್ ಫ್ರೆಂಡ್ ಮೀಟ್ ಆದ್ಮೇಲೆ ನೀನ್ ಹಿಂಗೋ ದುಡ್ಡು ಉಳಿಸ್ತಿದ್ಯಲ್ಲ, ಎಲ್ಲರೂ ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿರೋ ಹೋಟ್ಲಿಗೆ ಅಂತ ಕ್ಯೂ ನಿಂತ್ಕೊಂಡಿರ್ತಾರೆ. ಅದ್ ನೋಡಿದ್ರೆ ಅಲ್ಲಿರೋ ಹೋಟ್ಲ್ ಮ್ಯಾನೇಜರ್ ಹೊರಗಡೆ ಬಂದ್ಬಿಟ್ಟು ಫುಡ್ ಖಾಲಿ ಆಗಿದೆ, ಇವತ್ತು ಕ್ಲೋಸ್ ಮಾಡ್ತಾ ಇದೀವಿ, ನಾಳೆ ಬನ್ನಿ ಅಂತ ಹೇಳ್ಬಿಡ್ತಾರೆ. ಈಗ ಏನು ಮಾಡಕ್ಕಾಗಲ್ಲ, ಯಾವ್ದೋ ಒಂದು ಕಮ್ಮಿ ರೇಟ್ ಅಲ್ಲಿರೋ ಹೋಟ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ತಾರೆ. ಇವನ್ಗೂ ತಗೊಂಡಿರ್ತಾಳೆ, ಬಟ್ ಆದ್ರೆ ಇವನ್ ಮೊಕ್ಕನೇ ಸಿಂಡಿಸ್ಕೊಂಡಿರ್ತಾನೆ. ನನ್ಗೆ ಇದು ಕೂಡ ಇಷ್ಟ ಅಂತ ಹೇಳ್ತಿದ್ರು, ಅವನು ನನ್ಗೆ ಇದು ಇಷ್ಟ ಆಗಲ್ಲ ಅಂತ ಒಂಥರ ಸಿಂಡಿಸಿರ್ತಾನೆ. ಅದಾದ್ಮೇಲೆ ಅವ್ನ್ ಏನೋ ಒಳಗಡೆ ಏನೋ ವಿಷಯ ಇಟ್ಕೊಂಡವನೆ ಬೇರೆ ಔಟ್ ಆಫ್ ಕಂಟ್ರಿಗೆ ಹೋಗ್ಬಿಟ್ಟು ಕೆಲಸ ಮಾಡೋದು ಪ್ಲಾನ್ ಅಲ್ಲಿ ಅವನೇ. ಯಾಕಂದ್ರೆ ಒಳ್ಳೆ ಜಾಬ್ ಸಿಕ್ಕಿದೆ, 2 ವರ್ಷಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಇದಕ್ಕೆ ಹೇಳಿದಾಗ ಹೀರೋಯಿನ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಇವನ್ಗೆ ಅಂತ ಇವಳಿಗೆ ಅಂತ ಇದ್ದಿದ್ದು 3 ವಿಷಯ. ಒಂದು ಅವ್ನ್ ಬಾಯ್ ಫ್ರೆಂಡ್, ಇನ್ನೊಂದು ಸಿಗರೇಟ್, ವಿಸ್ಕಿ. ಇದರಲ್ಲಿ ಒಂದ್ ವಿಷಯ ಹೋಗ್ತಿದೆ ಅಂದ್ರೆ ಯಾರಿಗ್ ಬೇಜಾರಾಗಲ್ಲ. ಈ ತರ ಇರ್ಬೇಕಾದ್ರೆ ಪರಿಸ್ಥಿತಿಲಿ ಅವನ್ ತಲಲ್ಲಿ ಇರೋದು ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗಿ ನಾನು ಇರಬರ ಸಾಲ ತೀರ್ಸ್ಬಿಟ್ಟು ನಿನ್ನ ಚೆನ್ನಾಗಿ ನೋಡ್ಕೋಬೇಕು, ಒಂದ್ ಮನೆ ತಗೊಂಡ್ಬಿಟ್ಟು ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಅಂತ ಹೇಳ್ತಾ ಇರ್ತಾನೆ. ಇವಳು ಏನ್ ಮಾತಾಡೋದು ಅಂತಾನೆ ಗೊತ್ತಾಗಲ್ಲ, ಸುಮ್ನಾಗ್ ಬಿಡ್ತಾಳೆ. ಮನೆಗ್ ಬಂದ್ಬಿಟ್ಟು ಊಟಕ್ಕೆ ಕೂತ್ಕೊಂಡಿರ್ತಾಳೆ. ಊಟ ಮಾಡ್ಬೇಕಾರೆ ಯಾವ್ದೋ ಒಂದ್ ಸೀಕ್ರೆಟ್ ವಿಷಯ ಇರುತ್ತೆ ಸ್ಕೂಲ್ ಟೈಮ್ದು, ಅದು ಅವ್ನ ಹಸ್ಬೆಂಡ್ ಗೊತ್ತಿರಲ್ಲ. ಅದನ್ನ ಇವಳು ಬಾಯ್ ಬಿಟ್ಬಿಡ್ತಾಳೆ. ಆಗ ಸ್ವಲ್ಪ ಕ್ಯಾನ ಬಂದ್ಬಿಡುತ್ತೆ. ಇವಳು ಹೇಳ್ಬಿಟ್ಲಲ್ಲ ಅಂತ ಅನ್ಬೇಕಾರೆ ಅವ್ರ ಹಸ್ಬೆಂಡ್ ಸಿಗರೇಟ್ ಹೊಡಿಯಕ್ಕಂತ ಹೊರಗಡೆ ಬಾಲ್ಕನಿ ಹತ್ರ ಹೋದ್ರೆ ಇವಳು ಸಿಗರೇಟ್ ಹೊಡಿಯಕ್ಕೆ ಹೊರಗಡೆ ಹೋಗ್ತಾಳೆ. ವಾಪಸ್
ಬಂದ್ಮೇಲೆ ಅವ್ರ ಹಸ್ಬೆಂಡ್ ಹೋಗಿ ಮನಿಕೊಂಡ್ಮೇಲೆ ಇವಳು ಕೂತ್ಕೊಂಡ್ ಮಾತಾಡ್ತಾಳೆ, ಅಲ್ಲ ಸಿಗರೇಟ್ ಹೊಡಿಯಕ್ ನಿನ್ ಹತ್ರ ಕಾಸಿದೆ, ಒಂದ್ ರೆಂಟ್ ಕೊಟ್ಬಿಟ್ಟು ಮನೇಲಿ ಇರಕ್ ಜಾಗ ಇಲ್ವಾ, ದುಡ್ಡಿಲ್ವಾ ನಿನ್ ಹತ್ರ, ಸುಳ್ಳು ಹೇಳ್ತೀಯಾ, ನೀನೇನ್ ಕಾಸ್ ಬೇಕು ಅಂದ್ರೆ ಹೇಳು ನಾನು ಕೊಡ್ತೀನಿ, ನೀನ್ ಇರೋ ಪರಿಸ್ಥಿತಿ ನೀ ನಡ್ಕೊಳ್ಳೋ ರೀತಿ ನೋಡಿದ್ರೆ ಏನೋ ಬೇರೆ ಪ್ಲಾನ್ ಇಟ್ಕೊಂಡೇ ಬಂದಿದ್ಯಾ, ಅಪ್ಪ ಅಮ್ಮ ಇಲ್ಲ ಅಂದ್ರೆ ನೀ ಇಲ್ದೇದೆಲ್ಲ ಮಾಡ್ತೀಯಾ, ಅವ್ರು ಇದ್ದಿದ್ರು ಏನ್ ಮಾಡ್ತಿದೆ ನಿನ್ಗೆ ಎಲ್ ಬುದ್ಧಿದೆ ಅನ್ಕೊಂಡು ಅವಳ ನಿಜ ರೂಪನ ಅವಳ ಫ್ರೆಂಡ್ ತೋರ್ಸ್ಬಿಡ್ತಾಳೆ. ಅವಳೇನ್ ತಿಳ್ಕೊತಾಳೆ, ಅವ್ನ ಹಸ್ಬೆಂಡ್ ನ ಸ್ವಲ್ಪ ಇವಳ ಕಡೆ ಎಳ್ಕೊಳಂಗೆ ಟ್ರೈ ಮಾಡ್ತಾಳೆ ಅಂತ ತಿಳ್ಕೊಂತಾಳೆ. ಇವಳಿಗೆ ಹೀರೋಯಿನ್ಗೆ ಅದೊಂದು ಮಾತೆ ಕೇಳಿದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಆ ಮಾತು ಯಾವ ತರ ಇರುತ್ತಂದ್ರೆ ಮನ್ಸು ಹೊಡಿಯೋದಲ್ದೆ ಮೂಳೆಗೆಲ್ಲ ಇಳಿಬೇಕು, ಬಾಡಿಲಿರೋ ಮೂಳೆಗೆಲ್ಲ ಇಳಿಬೇಕು, ಆ ಲೆವೆಲ್ ಹೋಗಿರುತ್ತೆ. ಸೊ ತಗೋ ಈ ದುಡ್ಡು ಇಟ್ಕೊಂಡು ಎಲ್ಲಾರು ಬೇರೆ ಕಡೆ ನೋಡ್ಕೋ, ಇಲ್ಲಿ ಬರ್ಬೇಡ ಅಂತ ಹೇಳ್ಬಿಟ್ಟು ಕಳ್ಸ್ಬಿಡ್ತಾಳೆ. ಅವ್ನ್ ಚೆಕ್ ಕೊಡ್ತಾಳೆ, ಚೆಕ್ ನೋಡಿದೆ ನಮ್ದು ಹೀರೋಯಿನ್ ಬಗ್ಗೆ ಗೊತ್ತಲ್ಲ, ಯಾರ್ ದುಡ್ಡು ಇಸ್ಕೊಳಕ್ ಇಷ್ಟ ಪಡಲ್ಲ, ಏನು ಮಾತಾಡ್ದೆ ಬ್ಯಾಗ್ ಎತ್ಕೊಂಡು ಒಂದ್ ಜಗಳ ಕೂಡ ಆಡಲ್ಲ, ಬ್ಯಾಗ್ ಎತ್ಕೊಂಡು ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ನೈಟ್ ಒಂದ್ ನೋಡ್ದೆ ಎತ್ಕೊಂಡ್ ಬರ್ತಾ ಇರ್ತಾಳೆ. ಅದಾದ್ಮೇಲೆ ಎಷ್ಟೊಂದ್ ಜಾಗನ ಹುಡುಕ್ತಾಳೆ ಕಷ್ಟಪಟ್ಟು, ಎಷ್ಟೊಂದು ರೆಂಟ್ ಮಾಡಕ್ಕೆ ತುಂಬಾ ಜಾಗ ಹುಡುಕ್ತಾಳೆ, ಎಲ್ಲಾ ರೆಂಟ್ ಜಾಸ್ತಿ, ತುಂಬಾ ಕಮ್ಮಿ ಇರೋದು ಕೂಡ ಮನೆ ಕಂಡೀಷನ್ ಕಮ್ಮಿ ಇದ್ರೂ ಪರವಾಗಿಲ್ಲ ಅಂತಂದ್ರು ಅದು ಕೂಡ ರೆಂಟ್ ಜಾಸ್ತಿ, ಅವಳ ಹಳೆ ಮನೆಗಿಂತ ಜಾಸ್ತಿ ಇರುತ್ತೆ. ಇವಳಿಗೆ ತುಂಬಾ ಕಷ್ಟ ಆಗ್ತಿರುತ್ತೆ, ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸರಿ ಅವಳ ಕೆಲ್ಸ ಟೈಮ್ ಬರುತ್ತೆ, ಅಲ್ಲಿಗೆ ಬರ್ತಾಳೆ. ಬಟ್ ಬಂದ್ ನೋಡಿದ್ರೆ ಆ ಮನೆ ಓನರ್ ಅಲ್ಲೇ ಇರ್ತಾಳೆ. ನೈಟ್ ಟೈಮ್ ಇರಲ್ಲ ಅಂತ ಹೇಳಿರ್ತಾಳೆ, ಬಟ್ ಅದು ಇವಾಗ ಇರ್ತಾಳೆ. ಏನಾಯ್ತು ಅಂದ್ರೆ ನಾನು ಪ್ರೆಗ್ನೆಂಟ್, ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇದ್ ಕೇಳಿದಾಗ ಹೀರೋಯಿನ್ ಶಾಕ್ ಆಗುತ್ತೆ, ಇವಳು ಸ್ವಲ್ಪ ಆ ತರ ಕೆಲಸ ಮಾಡ್ತಾಳೆ ಅನ್ಸುತ್ತೆ. ಆಗ ಅವಳು ಅಳ್ತಾ ಇರ್ತಾಳೆ, ಏನಾಯ್ತು ಅಂದ್ರೆ ಅಲ್ಲ ನಾನು ಒಂದ್ ಕೆಲ್ಸದಲ್ಲಿ ಇದ್ದೆ, ಆ ಕೆಲ್ಸ ನನಗೆ ಚೆನ್ನಾಗಿ ವರ್ಕೌಟ್ ಆಗ್ತಾ ಇತ್ತು, ಅದರಿಂದ ದುಡ್ಡು ಸೇರಿಸ್ಬಿಟ್ಟು ಈ ತರ ಲಕ್ಸುರಿ ಲೈಫ್ ನ ಬಾಳ್ತಾ ಇದ್ರೆ ಈಗ ನೋಡಿದ್ರೆ ಕೆಲ್ಸ ಹೋಗ್ಬಿಟ್ಟು, ಅದರಿಂದ ನೀನು ಬರ್ಬೇಡ, ನಿನ್ಗೂ ಕೆಲ್ಸ ಇಲ್ಲ ಅಂತ ಹೇಳ್ತಾರೆ. ಇದ್ ಕೇಳ್ಬಿಟ್ಟು ನನ್ಗೆ ಸ್ವಲ್ಪ ಬೇಜಾರಾಗ್ತಿದೆ, ನಿಂಗೆ ಹೇಳಕ್ ಆಗಲ್ಲ, ಬಟ್ ಏನ್ ಮಾಡೋದು ನನ್ ಪರಿಸ್ಥಿತಿ ಹಂಗಿದೆ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ. ಅದಕ್ಕೆ ಹೀರೋಯಿನ್ ತಲೆ ಕೆಡ್ಸ್ಕೊಳ್ಳಲ್ಲ, ಸರಿ ಆಯ್ತು ಬಿಡು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ಳೋದು, ಈಗ ಆರಾಮಾಗಿ ಇಬ್ರು ಲಾಸ್ಟ್ ಡಿನ್ನರ್ ಮಾಡ್ಕೊಂಡು ಬಾಯ್ ಬಾಯ್ ಹೇಳೋಣ ಅಂದ್ಬಿಟ್ಟು ಬಾಯ್ ಬಾಯ್ ಹೇಳ್ಬಿಟ್ಟು ಹೀರೋಯಿನ್ ಊಟ ಮಾಡ್ಕೊಂಡು, ಇಬ್ರಿಗೂ ಕಷ್ಟ, ಇಬ್ರು ಲೇಡೀಸ್ ಅವ್ರವ್ರ ಲೈಫ್ ಅಲ್ಲಿ ಅವ್ರದೇ ಬೇರೆ ರೀತಿ ಕಷ್ಟ ಅನ್ಭವಿಸವ್ರೆ, ಅದನ್ನ ಹೇಳ್ಕೊಂಡು ಶೇರ್ ಮಾಡ್ಕೊಂಡು ಹಂಗೆ ಊಟ ಮುಗಿಸ್ಕೊಂಡ್ ಬರ್ತಾಳೆ. ಆಮೇಲೆ ಮಾರನೇ ದಿನ ಹೀರೋಯಿನ್ ಬಾಯ್ ಫ್ರೆಂಡ್ ಇದಾನಲ್ಲ ಅವನು ಸೌದಿ ಅರೇಬಿಯಾ ಅನ್ನೋ ಒಂದು ದೇಶಕ್ಕೆ ಹೋಗ್ತಾ ಇರ್ತಾನೆ. ಅಲ್ಲಿ ಹೋಗ್ಬೇಕಾದ್ರೆ ಅವ್ನಿಗೆ ಏನ್ ಹೇಳೋದು ಗೊತ್ತಿಲ್ಲ, ಸೊ ಅದರಿಂದ ತುಂಬಾ ಫೀಲಿಂಗ್ ಇರ್ತಾಳೆ, ಏನ್ ಮಾತಾಡೋದು ಅಂತಾನು ಗೊತ್ತಿಲ್ಬೇಕಾರೆ ಅವನು ಸರಿ ನಾನು ಓಡ್ತೀನಿ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಇವಳು ಕಣ್ಣಿ ನೀರ್ ತುಂಬ್ಕೊಂಡಿದೆ, ಹೋಗ್ಬೇಡ ಅಂತ ಹೇಳಂಗಿದ್ರು ಆಗಲ್ವೇ, ಇಬ್ರಿಗೂ ಅರ್ಥ ಆಗುತ್ತೆ, ಯಾಕಂದ್ರೆ 2 ವರ್ಷ ಅನ್ನೋದು ತುಂಬಾ ದೊಡ್ಡ ಗ್ಯಾಪ್, ಹೋದಾಗ ಏನ್ ಬೇಕಾದ್ರೆ ಆಗ್ಬೋದು, ಇಬ್ರು ಮೈಂಡ್ ಸೆಟ್ ಚೇಂಜ್ ಆದ್ರೂ ಚೇಂಜ್ ಆಗ್ಬೋದು. ಇದು ಯೋಚನೆ ಮಾಡ್ಬೇಕಾದ್ರೆ ಹೋಗ್ತಾನೆ, ಹೋದವನ್ ವಾಪಸ್ ಬಂದ್ಬಿಟ್ಟು ಹೀರೋಯಿನ್ ಕಿಸ್ ಮಾಡ್ಬಿಟ್ಟು ಹೋಗ್ತಾನೆ. ಒಂದು ಪ್ರಾಮಿಸ್ ಮಾಡಲ್ಲ, ನಾನ್ ನಿನ್ ಬಂದ್ ಮೀಟ್ ಮಾಡ್ತೀನಿ ಅಂತ ಹೇಳಲ್ಲ, ಯಾವ್ದೋ ಒಂದು ಹೋಪ್ ಅಂತೂ ಕೊಡಲ್ಲ, ಹಂಗೆ ಹೋಗ್ತಾನೆ. ಇಬ್ರಿಗೂ ಗೊತ್ತು ಏನ್ ಬೇಕಾದ್ರೆ ಆಗ್ಬೋದು ಅಂತ, ಬಟ್ ಹೀರೋಯಿನ್ ಮಾತ್ರ ಅವ್ನ್ ಬಂದ್ ನನ್ನ ಮೀಟ್ ಮಾಡ್ತಾನೆ ಅಂತ ಒಂದೇ ಒಂದು ಆಸೆ ಇಟ್ಕೊಂಡಿರ್ತಾಳೆ. ಆಮೇಲೆ ಮೀಸು ಏನ್ ಮಾಡ್ತಾಳೆ ಹೀರೋಯಿನ್, ಅವಳು ಬಾರ್ಗ್ ಹೋಗ್ಬಿಟ್ಟು ಬಿಸ್ಕಿ ತಗೊಳಕ್ಕೆ ಅಂತ ಹೋದ್ರೆ ಇನ್ನೊಂದ್ ಶಾಕಿಂಗ್ ಆಗಿರೋ ವಿಷಯ, ಬಿಸ್ಕಿ ಕೂಡ ರೇಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಇವಳು ಬೇಡ ಅಂತಾಳೆ ಅಂದ್ರೆ ಇಲ್ಲ ಕೊಡು ಅಂತ ಅನ್ಬಿಟ್ಟು ಇಸ್ಕೊಂಡ್ ಕುಡಿತಾಳೆ, ಯಾಕಂದ್ರೆ ಅವಳಿಗೀಗ ಪರಿಸ್ಥಿತಿಲಿ ಅದು ಕೂಡ ಕಾಸ್ಟ್ಲಿ ಅಂತ ಕಾಣ್ತಾ ಇಲ್ಲ. ಅದಾದ್ಮೇಲೆ ಹಿಂಗೆ ಸ್ವಲ್ಪ ವರ್ಷ ಹಂಗೆ ಹೋಗ್ಬಿಡುತ್ತೆ, ಹೀರೋಯಿನ್ ಅದೇ ರೂಲ್ಸ್ ಫಾಲೋ ಮಾಡ್ತಿದ್ದಾಳೆ. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್, ಆ ಬ್ಯಾಂಡ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಮೀಟ್ ಆಗ್ತಾರೆ. ಆ ಬ್ಯಾಂಡ್ ಜೊತೆಲಿರೋರೆಲ್ಲ ಅವಾಗ ಫ್ಲಾಶ್ ಆಗುತ್ತೆ, ಹೀರೋಯಿನ್ ಯಾರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ, ಅವತ್ ಬಂದ್ ಹೋದವಳೆ ಅಷ್ಟೇ ಅಂತ ಅನ್ಕೊಂಡ್ ಮಾತಾಡ್ತಿರ್ತಾರೆ. ಎಲ್ಲಾರು ತಿಳ್ಕೊಂತಾರೆ ಹೀರೋಯಿನ್ ಸತ್ತೋಗಿರ್ಬೋದು ಅಂತ, ಬಟ್ ಹೀರೋಯಿನ್ ಎಲ್ಲೋದ್ಲು ಅಂದ್ರೆ ಇವಾಗ್ಲೂ ಕೆಲಸ ಮಾಡ್ತಾಳೆ, ಇವಾಗ್ಲೂ ವಿಸ್ಕಿ ತಗೊಂತಾಳೆ, ಒಂದ್ ಸಿಗರೇಟ್ ತಗೋತಾಳೆ, ಎಲ್ಲಾ ಚೆನ್ನಾಗಿ ನಡೀತಿರುತ್ತೆ. ಬಟ್ ಆದ್ರೆ ಅವಳ ಮನೆ ಅಂತೂ ತುಂಬಾ ಕಷ್ಟದಲ್ಲಿರ್ತಾಳೆ. ಯಾವ್ದೋ ಒಂದು ಟೆಂಟ್ ತಗೊಂಡು ಈ ನದಿ ಹತ್ರ ಸ್ವಲ್ಪ ಜಾಗ ಇರುತ್ತಲ್ಲ ಅಂತ ಜಾಗದಲ್ಲಿ ಮನಿಕೊಂತಾಳೆ. ಟೆಂಟ್ ಹಾಕೊಂಡು ನಿದ್ದೆ ಮಾಡ್ಕೊಂಡು ಅವಳ ಜೀವನ ಸಾಗಿಸ್ತಿರ್ತಾಳೆ. ಯಾವ್ದೇ ರೀತಿ ಮನೆ ಬೇಡ, ಯಾವ್ದೇ ರೀತಿ ಲಕ್ಸುರಿನೆಸ್ ಬೇಡ, ಏನು ಇಲ್ದೆ ಸಿಂಪಲ್ ಆಗಿ ಅವಳ ಜೀವನ ಸಾಗಿಸ್ಬೇಕು. ಸೊ ಅದು ಏನೇನ್ ಬೇಕೋ ಎಲ್ಲಾನು ಮೇಂಟೈನ್ ಮಾಡ್ತಿರ್ತಾಳೆ. ಯಾರ ಹತ್ರನು ಹಂಗಾಗ್ಬಾರ್ದು, ಯಾರ ತಲೆ ಮೇಲೂ ಕೂತ್ಕೋಬಾರ್ದು, ಯಾರ ಹತ್ರನು ಕೇಳಬಾರ್ದು ಅಂತ ಆ ಛಲ ಇದೆಯಲ್ಲ ಅದನ್ನ ಮೆಚ್ಕೋಬೇಕು. ಅದೇ ತರ ಒಂದ್ ಸೀನ್ಲಿ ತೋರಿಸ್ತಾರ, ಅವಳ ತಲೆ ಕೂದಲೆಲ್ಲ ಫುಲ್ ವೈಟ್ ಆಗ್ಬಿಟ್ಟಿರುತ್ತೆ, ಮೋಸ್ಟ್ಲಿ ಆ ಟ್ಯಾಬ್ಲೆಟ್ ತಗೊಳ್ಳನ್ನ ಬಿಟ್ಬಿಟ್ಟಿದ್ದಾಳೆ. ಈಗ ನೀವೇ ಯೋಚನೆ ಮಾಡಿ, ಈಗ ಅವಳ ಪರಿಸ್ಥಿತಿಲಿ ಯಾರಿದ್ರು ಅವಳ ತರ ಇರಕ್ಕೆ ಚಾನ್ಸೇ ಇಲ್ಲ. ಏನಕ್ಕೆ ಅಂದ್ರೆ ಈಗ ನಾವೇ ಅನ್ಕೊಳ್ಳೋಣ, ನಮ್ಗೆ ಈ ತರ ಪರಿಸ್ಥಿತಿ ಆಗೋಯ್ತಪ್ಪ ಏನಪ್ಪ ಮಾಡೋದು ಅಂತ ಅನ್ಕೊಂಡು ತಲೆನೇ ಕೆಟ್ಟೋಗ್ಬಿಡುತ್ತೆ ಒಂದೊಂದ್ ಟೈಮು. ಆ ತರ ಅವಳು ಬಂತು ಅಂದ್ರೆ ಅವಳು ಯಾವ್ದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಬೇಕಾದ್ರೆ ಎಲ್ ಬೇಕಾದ್ರು ಮನಿಕೊಂಡು ಏನ್ ಬೇಕಾದ್ರೂ ತಿನ್ಕೊಂಡು ಇದ್ಬಿಡ್ತಾಳೆ. ಒಂದ್ ಗ್ಲಾಸ್ ಇರುತ್ತೆ, ಒಂದ್ ಸಿಗರೇಟ್ ಇದ್ದೇ ಇರುತ್ತೆ. ಅವಳ ಲೈಫ್ ನ ಮಾತ್ರ ಸಾಗಿಸ್ತಾನೆ ಇರ್ತಾಳೆ. ಸತ್ತೋಗ್ಬೇಕು, ಏನಾದ್ರು ಬೇಡದ ಡಿಸಿಷನ್ ತಗೋಬೇಕು, ಇಲ್ಲ ಬೇಡದ ಕೆಲ್ಸಕ್ಕೆ ಹೋಗ್ಬೇಕು, ಕೆಟ್ಟ ಕೆಲ್ಸ ಮಾಡ್ಬೇಕು ಅನ್ನೋದನ್ನ ಅವಳ ಥಿಂಕಿಂಗ್ ಅಲ್ಲಿ ತಗೊಂಡೇ ಬರಲ್ಲ. ಅವಳದೊಂದು ರೂಲ್ಸ್ ಹಾಕೊಂಡಿದ್ದಾಳೆ, ಆ ರೂಲ್ಸ್ ನ ಚೇಂಜ್ ಮಾಡದೆ ಅದನ್ನ ಹಂಗೆ ಮೇಂಟೈನ್ ಮಾಡ್ತಾಳೆ ಅಂತ ತೋರಿಸ್ತಾ ಈ ಮೂವಿನ ಇಲ್ಲೇ ಮುಗಿಸ್ತಾರೆ. ಇದೊಂದು ಜಸ್ಟ್ ಏನೇ ಅಂತ ಹೇಳೋದು, ಇದೊಂದು ಮೋಟಿವೇಶನಲ್ ಮೂವಿ. ಇದು ಯಾರು ಅರ್ಥ ಮಾಡ್ಕೋತಾರೆ ಅಂದ್ರೆ ಆತರ ಸಿಚುವೇಶನ್ ಟ್ರಾವೆಲ್ ಮಾಡ್ತಿರೋರ್ಗೆ ಇದು ತುಂಬಾ ಚೆನ್ನಾಗಿ ಅರ್ಥ ಆಗ್ಬೋದು. ನಿಮ್ಗೆ ಇದು ಹೆಂಗ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಹಾಕಿದ್ರೆ ನಂಗೆ
ಸ್ವಲ್ಪ ಅರ್ಥ ಆಗುತ್ತೆ. ಈ ತರ ಮೂವೀಸ್ ಇನ್ನೂ ತಗೊಂಡ್ಬರಕ್ಕೆ ಟ್ರೈ ಮಾಡ್ತೀನಿ. ಈ ಮೂವಿ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಸ್ವಲ್ಪ ಲೈನ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಹಾಕಿ. ಚಾನಲ್ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೈಪ್ ಕೊಡೋದ್ ಮರಿಬೇಡಿ. 3 ಟೈಮ್ಸ್ ಕೊಟ್ರೆ ನಂಗೆ ತುಂಬಾ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.